ಇನ್ನು ಕೆಎಸ್ಟಿಎಲ್ಗೆ ರಾಯಭಾರಿಯಾಗಿ ತಮ್ಮನ್ನ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಸಮರ್ಥನೆಯನ್ನ ನೀಡಿದ್ದಾರೆ. ನಮ್ಮ ಗುರಿ 5,000 ಕೋಟಿ ಆದಾಯವನ್ನ ತರೋದು. ಐಐಟಿಯಲ್ಲಿ ಸಲಹೆ ಪಡೆದು ನಟಿ ತಮ್ಮನ್ನಾರನ್ನ ನೇಮಕ ಮಾಡಲಾಗಿದೆ. ಸಮಿತಿ ನೀಡಿದ ಸಲಹೆಯ ಮೇರೆಗೆ ರಾಯಭಾರಿಯನ್ನ ನೇಮಕ ಮಾಡಲಾಗಿರುವಂಥದ್ದು. ನಮ್ಮ ಗುರಿ ಇರೋದು ಏನಿದ್ರು 5,000 ಕೋಟಿ ಆದಾಯವನ್ನ ತರೋದು ಅಷ್ಟೇ. ಕನ್ನಡದ ಬಗ್ಗೆ ಬದ್ಧತೆ ಇದೆ ಅಂತ ಹೇಳಿ ಒಂದು ಕಡೆ ಎಂಬಿ ಪಾಟೀಲ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಈ ರಾಯಭಾರಿಯನ್ನಾಗಿ ನೇಮಕವನ್ನ ಮಾಡಿರೋದಕ್ಕಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಈ ಒಂದು ಆಕ್ರೋಶದ ಬೆನ್ನಲ್ಲೇ ಈ ರೀತಿಯಾಗಿ ಎಂಬಿ ಪಾಟೀಲ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕದಲ್ಲಿ ಮಾರಾಟ ಆಗ್ತದೆ. ಇನ್ನು ಉಳಿದಂಥ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ನಾವು ಪ್ಯಾನ್ ಇಂಡಿಯಾ ಅಪೀಲ್ ಮಾಡಬೇಕು. ಇದರರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿ ನಾವು ತೆಗೆದು ನೋಡಿದ್ದೀವಿ. ರಾಜ್ಯದಲ್ಲಿ ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂಥ 5-6 ಹೆಸರುಗಳನ್ನ ನೋಡಿದ್ದೀವಿ. ಅವರು ಫ್ರೀ ಇರುವಂಥದ್ದು ಮತ್ತು 2 ವರ್ಷ ಅವ್ರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ಮ ಕೂಡ ಅವರು ಬೇರೆ ಎಲ್ಲರೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸನ್ನು ಒಪ್ಕೊಂಡು ಒತ್ತು ಮಾಡಿದಂಥ ತಮ್ಮಣ್ಣ ಪಾಟೀಲ್ ಅವರು 28 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ. 2.8 ಕ್ರೋರ್ಸ್ 2.8 ಕೋಟಿ ಫಾಲೋವರ್ಸ್ ಹೊಂದಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ದೊರಕುವುದಲ್ಲ, ಅವರು ಭಾಳ ಅವ್ರದೇ ಒಂದು ಅವ್ರದೇ ಒಂದು ಬ್ರ್ಯಾಂಡ್ ಇದೆ ನಮಗೆ ಅವರು. ಹೀಗಾಗಿ ಇದೆಲ್ಲವನ್ನು ವಿಚಾರ ಮಾಡಿನೇ ಇವತ್ತು ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ. ಇದರಲ್ಲಿ ಯಾರು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು, ಕನ್ನಡದ ಒಟ್ಟಿಗೆ ತರಬೇಕು ಅಂತಿಲ್ಲ. ಇವತ್ತು ಅಧೋಗತಿಗೆ ಹೋಗಿದಂಥ ಮೈಸೂರು ಸ್ಯಾಂಡಲ್ ಸೋಪನ್ನು KSTL ನಾವು ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ದಿವಸ ಬರ್ತಿದ್ವಿ. ಇನ್ನೊಂದು ಯೂನಿಟನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ವಿಜಯಪುರದಲ್ಲಿ. ಆ ಕಡೆ ಟ್ರಾನ್ಸ್ಪೋರ್ಟೇಷನ್ಗಳು ಅಂತಂದರೆ ವಿಜಯಪುರದಲ್ಲಿ ಮಾಡಿ ಇನ್ನೂ ಇದನ್ನು ಭಾಳ ದೊಡ್ಡ ಎತ್ತರಕ್ಕೆ ಹೋಗಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾಳೆ ಒಂದು ಪರಿಸ್ಥಿತಿ ಬರ್ತದೆ. ಆವಾಗ ಮತ್ತೆ ನೀವು ಬರ್ತೀರಿ, ಏನು ರೀತಿ ನೀವು ಹಾಲಿವುಡ್ ಆ್ಯಕ್ಟ್ರೆಸ್ನ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ. ಯಾಕಂದರೆ ನೀವು ಯುರೋಪ್ನಲ್ಲಿ ಅಮೇರಿಕಾದಲ್ಲಿ ಇದು ಮಾಡಿದಾಗ ಮುಂದೆ ಒಂದು ಸಂದರ್ಭ ಬರ್ತದೆ, ಒಬ್ಬ ಹಾಲಿವುಡ್ ಆ್ಯಕ್ಟ್ರೆಸ್ನೂ ಕೂಡ ನೀವು ಇದು ಮಾಡಬೇಕಾಗ್ತದೆ. ಅವಾಗ ಆ ಪರಿಸ್ಥಿತಿ ಬರಲಿ ಅಂತ ನಾನು ಆಶಿಸ್ತೀನಿ. ಇವತ್ತಿನ ದಿವಸ ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕದಲ್ಲಿ ಮಾರಾಟ ಆಗ್ತದೆ.